ಅನುದಿನ ಆಹಾರ ಜನವರಿ 7 ಬುಧವಾರ. ಒಡಂಬಡಿಕೆ ಆದಿಕಾಂಡ 6ನೇ ಅಧ್ಯಾಯ 18ನೆಯ ವಚನ. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡಿಕೊಳ್ಳುತ್ತೇನೆ. ಇಡೀ ಸತ್ಯವೇದದಲ್ಲಿ ಒಡಂಬಡಿಕೆ ಕುರಿತು ಅಧಿಕವಾದ ವಾಕ್ಯಗಳನ್ನು ನೋಡುತ್ತೇವೆ. ಅರಸುಗಳು ಇತರ ಅರಸುಗಳೊಂದಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡರು. ಸಾಮಾನ್ಯ ಜನರು ಇತರ ಜನರೊಂದಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡರು. ಎಲ್ಲದಕ್ಕಿಂತಲೂ ಮಿಗಿಲಾಗಿ ದೇವರು ತನ್ನ ಜನರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡನು. ಜಲಪ್ರಳಯ ಮುಗಿದ ನಂತರ ನೋಹನು ಮತ್ತು ಅವನ ಕುಟುಂಬದವರು ನಾವೆಯಿಂದ ಹೊರಬಂದಾಗ ದೇವರು ಅವರನ್ನು ಪ್ರೀತಿಯಿಂದ ನೋಡಿ ಹೀಗೆ ಹೇಳಿದನು, ಕೇಳಿರಿ, ನಾನು ನಿಮ್ಮನ್ನು ನಿಮ್ಮ ಸಂತತಿಯವರನ್ನು ಕೂಡ ನಾವೆಯಿಂದ ಹೊರಟು ಬಂದ ಪಶು ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನೂ ಕುರಿತು ಸ್ಥಿರ ಪ್ರತಿಜ್ಞೆ ಮಾಡುತ್ತೇನೆ. ಆದಿಕಾಂಡ 9ನೇ ಅಧ್ಯಾಯ 9ರಿಂದ 10 ವಚನಗಳು. ದೇವರು ತಾನು ಮಾಡಿಕೊಂಡ ಒಡಂಬಡಿಕೆಗೆ ಗುರುತಾಗಿ ಆಕಾಶದಲ್ಲಿ ಸುಂದರವಾದ ಕಾಮನ ಬಿಲ್ಲನ್ನು ಬರಮಾಡಿದನು. ಆತನು ಹೇಳಿದ್ದೇನೆಂದರೆ, ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೇ ಗುರುತಾಗಿರುವುದು. ನನಗೂ ಭೂ ಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ. ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡುಬರುವುದು. ಆಗ ನಾನು ನಿಮ್ಮನ್ನು ಎಲ್ಲ ಜೀವರಾಶಿಗಳನ್ನು ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಇನ್ನು ಮುಂದೆ ನೀರು ಹೆಚ್ಚಿ ಎಲ್ಲ ಭೂ ಪ್ರಾಣಿಗಳನ್ನು ಹಾಳು ಮಾಡುವ ಪ್ರಳಯವಾಗುವುದಿಲ್ಲ. ಆದಿಕಾಂಡ 9ನೇ ಅಧ್ಯಾಯ 13ರಿಂದ 15 ವಚನಗಳು. ನಮ್ಮ ದೇವರು ಒಡಂಬಡಿಕೆಯ ದೇವರಾಗಿದ್ದಾನೆ. ಆತನು ಸ್ಥಾಪಿಸಿದ್ದನ್ನು ಎಂದಿಗೂ ಮುರಿಯುವುದಿಲ್ಲ. ಆತನು ಮನುಷ್ಯರ ಹಾಗೆ ಸುಳ್ಳು ಹೇಳುವವನಲ್ಲ ಅಥವಾ ತನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಆತನು ಆಡುವ ಎಲ್ಲ ಮಾತುಗಳನ್ನು ಈಡೇರಿಸುತ್ತಾನೆ. ದೇವರು ನೋಹನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ರೀತಿಯಲ್ಲಿ ನಮ್ಮೊಂದಿಗೆ ನಿತ್ಯವಾದ ಒಡಂಬಡಿಕೆಯನ್ನ ಮಾಡಿಕೊಳ್ಳುತ್ತಾನೆ. ಮತ್ತು ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನ ಮಾಡಿಕೊಳ್ಳುವೆನು, ಅದು ಶಾಶ್ವತವಾಗಿರುವುದು. ಎಹೆಜ್ಕೇಲನು 37ನೇ ಅಧ್ಯಾಯ 26ನೇ ವಚನ. ಪ್ರಿಯ ದೇವರ ಮಕ್ಕಳೇ, ಕರ್ತನು ತನ್ನ ಸಮಾಧಾನದ ಒಡಂಬಡಿಕೆಯ ಪ್ರಕಾರ ನಿಮ್ಮ ಜೀವನವನ್ನು ಸಮಾಧಾನದಿಂದ ತುಂಬಿಸುವನು. ಆತನು ಸಮಾಧಾನದ ಪ್ರಭುವಾಗಿದ್ದಾನೆ. ಯೆಶಾಯ 9:6. ಆತನು ಸಮಾಧಾನದ ದೇವರಾಗಿದ್ದಾನೆ. ರೋಮಾಪುರದವರಿಗೆ 16:20. ಆತನೇ ನಮಗೆ ಸಮಾಧಾನವಾಗಿದ್ದಾರೆ. ಮೀಕ 5ನೇ ಅಧ್ಯಾಯ 5ನೇ ವಚನ. ದೇವರ ವಾಕ್ಯವು ನಮಗೆ ಹೀಗೆ ಭರವಸೆಯನ್ನ ನೀಡುತ್ತದೆ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿಡಿರಿ. ಯೆಹೋವನು ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ. ಯೆಶಾಯ 26ನೇ ಅಧ್ಯಾಯ 3ನೇ ವಚನ. ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರ ಸಂಗಡ ಧರ್ಮಶಾಸ್ತ್ರದ ಒಡಂಬಡಿಕೆಯನ್ನ ಮಾಡಿಕೊಂಡನು. ಆದರೆ ಹೊಸ ಒಡಂಬಡಿಕೆಯ ದೇವರ ಮಕ್ಕಳ ಜೊತೆ ಆತನು ತನ್ನ ರಕ್ತದಿಂದ ಸ್ಥಾಪಿತವಾಗಿರುವ ಕಲ್ವಾರಿಯ ಒಡಂಬಡಿಕೆಯನ್ನ ಮಾಡಿಕೊಂಡನು. ಎಂಥ ಅತಿಶಯ ಕೃಪೆಯಲ್ಲವೇ! ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವ ಪ್ರತಿ ಸಾರಿಯೂ ನಾವು
ಆತನ ಪ್ರೀತಿಯ ಒಡಂಬಡಿಕೆಯನ್ನ ನೆನಪು ಮಾಡಿಕೊಳ್ಳುತ್ತೇವೆ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರವಾಗಿ ಸುರಿಸಲ್ಪಡುವ ರಕ್ತ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನ. ನಾವು ಕಾಮನ ಬಿಲ್ಲನ್ನು ನೋಡುವ ಪ್ರತಿ ಸಾರಿಯೂ ನಮ್ಮ ಹೃದಯವು ಕೃತಜ್ಞತೆಯಿಂದ ತುಂಬಿ ಒಡಂಬಡಿಕೆಗೆ ನಂಬಿಗಸ್ತನಾಗಿರುವ ದೇವರನ್ನ ಸ್ತುತಿಸುತ್ತದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಫಿಲಿಪ್ಪಿ 4ನೇ ಅಧ್ಯಾಯ 7ನೇ ವಚನ. ಈ ದಿನ ಓದುವ ದೇವರ ವಾಕ್ಯ ಮುಂಜಾನೆ ಆದಿಕಾಂಡ 18 ಮತ್ತು 19ನೇ ಅಧ್ಯಾಯ, ಸಂಜೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 1ರಿಂದ 18 ವಚನಗಳು. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್.